ಇಂದು ನಮ್ಮ ಕ್ರೀಡಾ ಭಾರತಿ ಸಂಸ್ಥೆ ವತಿಯಿಂದ ನಮ್ಮ ಕಬಡ್ಡಿ ಒಂದು ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ. ಕ್ರೀಡಾ ಭಾರತಿಯ ಗುರಿ ದೇಸಿ ಕ್ರೀಡೆಗೆ ನಾವು ಒಂದು ಪ್ರೇರಣೆ ಕೊಡಬೇಕು ಅಂತ ಪದೇ ಪದೇ ಅವರು ದೇಸಿ ಕ್ರೀಡೆಯ ಒಂದು ಪಂದ್ಯಾವಳಿಗಳನ್ನು ಏರ್ಪಡಿಸ್ತಾ ಬರ್ತಾ ಇದ್ದಾರೆ. ಮೈಸೂರಲ್ಲೇ ಲಗೋರಿ, ಕಬಡ್ಡಿ, ಕುಸ್ತಿ ಇತ್ಯಾದಿ ಎಲ್ಲವನ್ನು ಏರ್ಪಡಿಸಿದರೆ ಈ ಥರ ಹೊರೆ ಕಾರ್ಯಕ್ರಮ ಮಾಡಲಿ ಅಂತ ಅವರಲ್ಲಿ ನಾವು ವಿನಂತಿ ಮಾಡ್ತಾ ಅವರ ಸಹಾಯಕ್ಕಾಗಿ ನಾವೆಲ್ಲರೂ ನಿಲ್ಲಬೇಕು ಅಂತ ಸಮಸ್ತ ಮೈಸೂರಿನ ನಿವಾಸಿಗಳಲ್ಲಿ ನಾನು ವಿನಂತಿ ಮಾಡ್ತೀನಿ. ಸರ್, ಈಗ ದ್ವೇಷ ಭಾಷಣದ ಬಗ್ಗೆ ವಿಧಾನಸಭೆಯಲ್ಲಿ ಮಸೂದೆ ಅಂಗೀಕಾರ ಆಗಿದೆ ಸರ್, ಎರಡೂ ಸದನದಲ್ಲೂ ಕೂಡ. ಇಲ್ಲ, ನಿಜಕ್ಕೂ ಭಾರತದಲ್ಲಿ ಇರ್ತಕ್ಕಂಥ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರ್ಬೋದು, ವಾಕ್ ಸ್ವಾತಂತ್ರ್ಯ ಇರ್ಬೋದು, ಎಲ್ಲಕ್ಕೂ ಹಿನ್ನಡೆ ಕೊಡುವಂಥದ್ದು ಒಂದು ಮಸೂದೆ ಇದು. ತೀವ್ರವಾಗಿ ಸಮಸ್ತ ಒಂದು ಕನ್ನಡಿಗರು ಇನ್ನು ವಿರೋಧ ಮಾಡಬೇಕಾಗಿದೆ. ಯಾಕಂದರೆ ನಮ್ಮ ಏನು ಮನಸ್ಸಿನಲ್ಲಿ ಇರ್ತಕ್ಕಂಥ ಆಲೋಚನೆಗಳಿರ್ಬೋದು, ನೋಡಿ ಕೆಲವರಿಗೆ ಅದು ಅವಮಾನ ಆಗ್ಬೋದು, ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರೋದೇ ಅದೇ ಕಾರಣಕ್ಕಾಗಿ. ನಾವು ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಲೋಚನೆ ಯಾವತ್ತೂ ಸಹ ಅದನ್ನ ಯಾವುದೇ ಒಂದು ಮಿತಿಯಲ್ಲಿ ಅಥವಾ ಯಾವುದೋ ಒಂದು ಲಿಮಿಟೇಷನ್ ಕೊಡಬಾರ್ದು ಅಂತ ಇದು ಸಂವಿಧಾನದ ಅಡಿಯಲ್ಲಿ ಭಾಳ ಸ್ಪಷ್ಟವಾದಂಥ ಒಂದು ಕಾನೂನು ನಮಗೆ, ಒಂದು ಹಕ್ಕು ನಮಗೆ. ಸೊ ಅದು ಒಂದು ಅಸಂವಿಧಾನಿಕ ಒಂದು ಚಟುವಟಿಕೆಗಳು ಏನು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಆಡಳಿತ ಪಕ್ಷ ಇದು ಮುಂದುವರಿತಾ ಇರೋದು ನಿಜಕ್ಕೂ ಖಂಡನೀಯ. ಈ ಕಾಯ್ದೆ ರಾಜಕೀಯ ಉದ್ದೇಶಕ್ಕೆ ಬಳಕೆ ಆಗುತ್ತೆ ಅಂತ ಅನಿಸುತ್ತಾ ತಮಗೆ ಅಂತ? ಇನ್ನೇನಕ್ಕೆ ಬಳಕೆ ಮಾಡ್ತಾರೆ? ಅದರ ಉದ್ದೇಶನೇ ಅದು. ಹಿಂದೆ ಎಮರ್ಜೆನ್ಸಿ ಮಾಡಿರೋದು ಈ ಕಾಂಗ್ರೆಸ್ ಸರ್ಕಾರನೇ. ಜನರ ಒಂದು ಹಕ್ಕುಗಳಿರ್ಬೋದು, ನಮ್ಮ ಸ್ವಾತಂತ್ರ್ಯವನ್ನು ನಿಯಂತ್ರಣ ಮಾಡೋದಕ್ಕೆ ಇದು ಶುರು ಮಾಡಿದ್ದೆ ಎಮರ್ಜೆನ್ಸಿ. ಇದು ಕಾಂಗ್ರೆಸ್ಸಿನ ಪಾರಂಪರೆ. ಅದೇ ಅಂತೆ ಇವತ್ತು ರಾಜ್ಯ ಸರ್ಕಾರದಲ್ಲೂ ಕೂಡ ಇದು ಎಲ್ಲ ಒಂದು ನಿಯಂತ್ರಣ ಮಾಡೋದಕ್ಕೆ ಯಾವುದೇ ರೀತಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಲೋಚನೆಗಳಿರ್ಬೋದು, ನಾವು ವ್ಯಕ್ತಪಡಿಸಬೇಕಾಗಿರ್ತಕ್ಕಂಥ ಕೆಲವು ಹೇಳಿಕೆಗಳು ಎಲ್ಲನೂ ಕೂಡ ಅದನ್ನ ಮುಚ್ಚೋದಕ್ಕೆ ಈ ಒಂದು ಮಸೂದೆಯನ್ನು ಅವರು ಅನುಷ್ಠಾನ ಮಾಡಿದ್ದಾರೆ. ಮನ್ರೇಗಾ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಇಂದು ನಮ್ಮ ಕ್ರೀಡಾ ಭಾರತಿ ಸಂಸ್ಥೆ ವತಿಯಿಂದ ನಮ್ಮ ಕಬಡ್ಡಿ ಒಂದು ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ. ಕ್ರೀಡಾ ಭಾರತಿಯ ಗುರಿ ದೇಸಿ ಕ್ರೀಡೆಗೆ ನಾವು ಒಂದು ಪ್ರೇರಣೆ ಕೊಡಬೇಕು ಅಂತ ಪದೇ ಪದೇ ಅವರು ದೇಸಿ ಕ್ರೀಡೆಯ ಒಂದು ಪಂದ್ಯಾವಳಿಗಳನ್ನು ಏರ್ಪಡಿಸ್ತಾ ಬರ್ತಾ ಇದ್ದಾರೆ. ಮೈಸೂರಲ್ಲೇ ಲಗೋರಿ, ಕಬಡ್ಡಿ, ಕುಸ್ತಿ ಇತ್ಯಾದಿ ಎಲ್ಲವನ್ನು ಏರ್ಪಡಿಸಿದರೆ ಈ ಥರ ಹೊರೆ ಕಾರ್ಯಕ್ರಮ ಮಾಡಲಿ ಅಂತ ಅವರಲ್ಲಿ ನಾವು ವಿನಂತಿ ಮಾಡ್ತಾ ಅವರ ಸಹಾಯಕ್ಕಾಗಿ ನಾವೆಲ್ಲರೂ ನಿಲ್ಲಬೇಕು ಅಂತ ಸಮಸ್ತ ಮೈಸೂರಿನ ನಿವಾಸಿಗಳಲ್ಲಿ ನಾನು ವಿನಂತಿ ಮಾಡ್ತೀನಿ. ಸರ್, ಈಗ ದ್ವೇಷ ಭಾಷಣದ ಬಗ್ಗೆ ವಿಧಾನಸಭೆಯಲ್ಲಿ ಮಸೂದೆ ಅಂಗೀಕಾರ ಆಗಿದೆ ಸರ್, ಎರಡೂ ಸದನದಲ್ಲೂ ಕೂಡ. ಇಲ್ಲ, ನಿಜಕ್ಕೂ ಭಾರತದಲ್ಲಿ ಇರ್ತಕ್ಕಂಥ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರ್ಬೋದು, ವಾಕ್ ಸ್ವಾತಂತ್ರ್ಯ ಇರ್ಬೋದು, ಎಲ್ಲಕ್ಕೂ ಹಿನ್ನಡೆ ಕೊಡುವಂಥದ್ದು ಒಂದು ಮಸೂದೆ ಇದು. ತೀವ್ರವಾಗಿ ಸಮಸ್ತ ಒಂದು ಕನ್ನಡಿಗರು ಇನ್ನು ವಿರೋಧ ಮಾಡಬೇಕಾಗಿದೆ. ಯಾಕಂದರೆ ನಮ್ಮ ಏನು ಮನಸ್ಸಿನಲ್ಲಿ ಇರ್ತಕ್ಕಂಥ ಆಲೋಚನೆಗಳಿರ್ಬೋದು, ನೋಡಿ ಕೆಲವರಿಗೆ ಅದು ಅವಮಾನ ಆಗ್ಬೋದು, ಆದರೆ